ಯಾದಗಿರಿ ಜಿಲ್ಲಾಡಳಿತ ಭವನದ ಕೊಠಡಿಗಳಲ್ಲಿ ಬಿರುಕು ಮೂಡಿದೆ. ಈ ಜಿಲ್ಲಾಡಳಿತ ಭವನ ನಿರ್ಮಾಣವಾಗಿ 9 ವರ್ಷ ಆಗಿದೆ ಅಷ್ಟೇ. ಅಷ್ಟರಲ್ಲೇ ಗೋಡೆಗಳಿಗೆಲ್ಲ ಬಿರುಕು. ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿ ಅಧಿಕಾರಿಗಳು ಜೀವ ಭಯದಲ್ಲಿ ಕೆಲಸ ಮಾಡ್ತಿದ್ದಾರೆ. ಮಳೆ ಬಂದ್ರೆ ಸೋರುತ್ತೆ, ಭವನದ ಮೇಲ್ಛಾವಣಿ ಸೋರುತ್ತೆ, ಯಾಕಂದ್ರೆ ಅಲ್ಲಿ ಬಿರುಕು ಬಿಟ್ಬಿಟ್ಟಿದೆ. 100 ಕೋಟಿ ವೆಚ್ಚ ಮಾಡಿ 9 ವರ್ಷದಿಂದ ನಿರ್ಮಾಣ ಮಾಡಿದಂತಹ ಕಟ್ಟಡ ಇದು. ಕೃಷಿ, ಸಮಾಜ ಕಲ್ಯಾಣ ಸೇರಿ ಹಲವು ಇಲಾಖೆಗಳ ಕೋಣೆಗಳ ಗೋಡೆಗಳಲ್ಲಿ ಬಿರುಕು ಮೂಡಿದೆ, ಮೇಲ್ಛಾವಣಿಯಲ್ಲಿ ಬಿರುಕು ಮೂಡಿದೆ. ಅಕ್ಷರಶಃ ಸಿಬ್ಬಂದಿ ಜೀವ ಕೈಯಲ್ಲಿ ಹಿಡ್ಕೊಂಡು ಕೆಲಸ ಮಾಡಬೇಕಾದಂತಹ ಸ್ಥಿತಿ. ಜೊತೆಗೆ ಜಿಲ್ಲಾಡಳಿತ ಭವನಕ್ಕೆ 100 ಮಂದಿ ಸಾರ್ವಜನಿಕರು ನಿತ್ಯನೂ ಬರ್ತಾರೆ. ನಮ್ಮ ಪ್ರತಿನಿಧಿ ಅಮೀನ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಕಳೆದ 9 ವರ್ಷಗಳ ಹಿಂದೆ ಹೊಸ ಜಿಲ್ಲಾಡಳಿತ ಭವನವನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ 9 ವರ್ಷಗಳಲ್ಲೇ ಈಗ ಈ ಒಂದು ಕಟ್ಟಡದ ಕೆಲವೊಂದಿಷ್ಟು ಕೋಣೆಗಳು ಈಗ ಬಿರುಕು ಬಿಟ್ಟಿರುವಂಥದ್ದು. ಸದ್ಯ ನಾನೀಗ ಯಾದಗಿರಿ ನಗರದಲ್ಲಿರುವಂಥ ಜಿಲ್ಲಾಡಳಿತ ಭವನದಲ್ಲಿದ್ದೀನಿ. ಕೆಲ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಇದು ಜಿಲ್ಲಾಡಳಿತ ಭವನ ಕಳೆದ 9 ವರ್ಷಗಳ ಹಿಂದೆ ಅಂದರೆ 2017ರಲ್ಲಿ ಈ ಒಂದು ಕಟ್ಟಡವನ್ನು ಉದ್ಘಾಟನೆ ಮಾಡಲಾಗಿದೆ. ಸುಮಾರು 100 ಕೋಟಿಯನ್ನು ಖರ್ಚು ಮಾಡಿ ಭವ್ಯವಾದ ಜಿಲ್ಲಾಡಳಿತ ಭವನವನ್ನು ನಿರ್ಮಾಣ ಮಾಡುವಂಥ ಕೆಲಸ ಮಾಡಿದ್ದಾರೆ. ಕಟ್ಟಡ ನಿರ್ಮಾಣ ಆಗಿ 9 ವರ್ಷದ ಒಳಗಡೆ ಈ ರೀತಿಯ ಗೋಡೆಗಳು ಬಿರುಕು ಬಿಟ್ಟಿರುವಂಥದ್ದು, ಮೇಲ್ಛಾವಣಿಯ ಕೆಲವೊಂದಿಷ್ಟು ಸಿಮೆಂಟ್ ಸಹಿತ ಉದುರಿ ಬೀಳುವಂಥ ಸ್ಥಿತಿ ಈಗ ಈ ಒಂದು ಕಟ್ಟಡದಲ್ಲಿ ಉಂಟಾಗಿರುವಂಥದ್ದು. ಕೇವಲ 9 ವರ್ಷಗಳ ಹಿಂದೆ ನಿರ್ಮಾಣ ಆಗಿರುವಂಥ ಕಟ್ಟಡ ಈಗ ಒಂದು ರೀತಿ ಬೀಳುವ ಹಂತಕ್ಕೆ ಬಂದಿದೆ. ಅಂದರೆ ಇದು ಯಾವ ರೀತಿ ಅಂದರೆ ಎಷ್ಟರ ಮಟ್ಟಿಗೆ ಕಳಪೆ ಕಾಮಗಾರಿ ಆಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಗೊತ್ತಾಗ್ತಿರುವಂಥದ್ದು. ಇಲಾಖೆ ಕಚೇರಿಗಳಿರುವಂಥ ಕೋಣೆಗಳು ಈಗ ಬಿರುಕು ಬಿಟ್ಟಿರುವಂಥದ್ದು. ಒಂದು ರೀತಿ ಮೇಲ್ಛಾವಣಿಯ ಸಿಮೆಂಟ್ ಸಹಿತ ಕುಸಿದು ಬೀಳ್ತದೆ. ಇಲ್ಲಿ ಸಾಕಷ್ಟು ಜನ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಅವರೆಲ್ಲರೂ ಸಹಿತ ಒಂದು ರೀತಿ ಜೀವ ಭಯದಲ್ಲಿ ಇಲ್ಲಿ ಕೆಲಸ ನಿರ್ವಹಣೆ ಮಾಡುವಂಥ ಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಇಡೀ ಯಾದಗಿರಿ ಜಿಲ್ಲೆಯ ಅಭಿವೃದ್ಧಿ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥ ಕಟ್ಟಡ ಅಂದರೆ ಇದು ಜಿಲ್ಲಾಡಳಿತ ಭವನದ ಕಟ್ಟಡ. ಆದರೆ ಇದೇ ಕಟ್ಟಡದ ಕೋಣೆಗಳು ಒಂದು ರೀತಿ ಶಿಥಿಲಾವಸ್ಥೆಗೆ ಬಂದಿದ್ದಾವೆ. ಕೇವಲ 9 ವರ್ಷದಲ್ಲಿ ಈ ಒಂದು ಕಟ್ಟಡದ ಕೋಣೆಗಳು ಬೀಳುವ ಹಂತಕ್ಕೆ ಬಂದಿದೆ. ಬಹುತೇಕ ಎಲ್ಲ ಇಲಾಖೆಯ ಕಚೇರಿಯಲ್ಲಿರುವಂಥ ಕೋಣೆಗಳು ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ಬಂದಿವೆ. ಗೋಡೆಗಳು ಬಿರುಕು ಬಿಟ್ಟಿದ್ದಾವೆ. ಕಚೇರಿಯಲ್ಲಿದ್ದು ಜೀವ ಭಯದಲ್ಲೇ ಕೆಲಸ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥ. ಸದ್ಯ ನನ್ನ ಜೊತೆ ಮಾತನಾಡೋಕ್ಕೆ ಸ್ಥಳೀಯರಿದ್ದಾರೆ. ಸರ್, ಯಾದಗಿರಿ ಜಿಲ್ಲಾಡಳಿತ ಭವನ 100 ಕೋಟಿ ಕಾಮಗಾರಿಗೆ ಖರ್ಚು ಮಾಡಿ ಸಾರ್ವಜನಿಕರಿಗೆ ಸಹಾಯ ಆಗಲಿ, ಎಲ್ಲ ರೀತಿಯಿಂದ ಇಲ್ಲಿ ಅನುಕೂಲ ಆಗಲಿ ಅಂಥೇಳಿ ಖರ್ಚು ಮಾಡಿರ್ತಾರೆ. ಇಲ್ಲಿ ದಿನನಿತ್ಯ ನಾನು ಕೂಡ ಬಂದು ಹೋಗ್ತೀನಿ. ಇವಾಗ ನಾನು ಕೂತಿದ್ದೀನಿ ಅಂತಂದರೆ ಇಲ್ಲಿ ನಾನು ಒಂದು ಜೀವ ಭಯದಿಂದ ಕೂತಿದ್ದೀನಿ. ನಾವು ಇಲ್ಲಿ ಬಂದು ಹೋಗ್ತೀವಿ. ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಅಧಿಕಾರಿಗಳು ಕೆಲಸ ಮಾಡ್ತಾರೆ. ಮಳೆಗಾಲ ಪ್ರಾರಂಭವಾಗಿದೆ, ನೀರು ಸೋರ್ತಾ ಇದೆ. ತಾವು ನೋಡ್ತಾ ಇರ್ಬೋದು, ಗೋಡೆಗಳೆಲ್ಲ ಕುಸಿದು ಬಿದ್ದಾವ. ನೇರವಾಗಿ ಸರ್ಕಾರ ಇದಕ್ಕೆ ಹೊಣೆಗಾರ ಅಂತ ಹೇಳ್ತೀನಿ. ಈ ಕನ್ಸ್ಟ್ರಕ್ಷನ್ ಗುತ್ತೇದಾರ ಯಾರಿದ್ದಾರೆ ಕಂಪ್ನಿ, ಅವ್ರ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಇದು ಸ್ಥಳೀಯರು ಹೇಳುವಂಥ ಮಾತಾಗಿದೆ. ಸಾಕಷ್ಟು ಜನ ಸಾರ್ವಜನಿಕರು ಈ ಒಂದು ಕಚೇರಿಗಳಿಗೆ ಬಂದು ಹೋಗ್ತಾರೆ. ಅವರೆಲ್ಲರೂ ಸಹಿತ ಜೀವ ಭಯದಲ್ಲೇ ಬಂದು ಹೋಗುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5ವರೆಗೆ 100 ಜನ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸ್ತಾರೆ. ಇದೇ ಒಂದು ಕಚೇರಿ ಕೋಣೆಗಳಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಅವರಿಗೂ ಸಹಿತ ಜೀವ ಭಯ ಆಗಿರುವಂಥದ್ದು. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ.